ಪರಿಸ್ಥಿತಿಗಳನ್ನು ಹೋರಾಡುವುದಕ್ಕೆ ಇವೆ ಮತ್ತು ನಮ್ಗೆ ಅನುಕೂಲ ತಕ್ಕಂತೆ ಅದನ್ನು ಮಾಡುವುದಕ್ಕೆ. ಪರಿಸ್ಥಿತಿಗಳ ನಡುವೆ ನಾವು ಪರಿಸ್ಥಿತಿ ಜೊತೆಗೆ ಹೋರಾಡಿ ಅದನ್ನು ಬದಲಾಯಿಸುವುದಕ್ಕೆ. ಅದಕ್ಕೆ ನಾವು ಒಬ್ಬ ಮಸಿ ಅನ್ನುತ್ತೇವೆ. ಮಸಿ ಅನ್ನುವುದು ಅರ್ಥ ಇದೇ ಆಗಿದೆ. ಪರಿಸ್ಥಿತಿ ಜೊತೆ ನೀವು ಹೋರಾಡುತ್ತೀರಿ, ಆ ಸ್ಥಿತಿಗತಿಗಳ ಮೇಲೆ ನೀವು ಜಯವನ್ನು ಹೊಂದುತ್ತೀರಿ. ಪರಿಸ್ಥಿತಿಗಳ ಮಧ್ಯದಲ್ಲಿ ನಿಮ್ಮ ತಲೆಯನ್ನು ತಗ್ಗಿಸಿಕೊಳ್ಳುವುದಿಲ್ಲ. ಬಹಳಷ್ಟು ಸಲ ನೀವು ಇವುಗಳ ಅಭ್ಯಾಸ ಮಾಡಿಕೊಳ್ಳದಿದ್ದರೆ ನಿರಂತರವಾಗಿ ನೀವು ತಲೆಯನ್ನು ತಗ್ಗಿಸು. ಇದೇ ಕಾರಣದಿಂದ ಈ ಮಸಿಯತನದ ನೀವು ಅಭ್ಯಾಸ ಮಾಡಿಕೊಳ್ಳಬೇಕು. ಈ ಪರಿಸ್ಥಿತಿಗಳು ಬಂದಾಗ ವಾಕ್ಯದ ಜೊತೆ ಮೇಲೆ ಹೊಂದಬಾರದು. ಪರಿಸ್ಥಿತಿ ಒಂದಿದೆ, ನೀವು ಅವುಗಳಲ್ಲಿ ಜಯ ಹೊಂದುತ್ತೀರಿ. ನೀವು ತಿಳಿದುಕೊಳ್ಳಬೇಕು ಪರಮೇಶ್ವರ್ ನಿಮ್ಮ ಜೊತೆ ಹೇಗೆ ಕೆಲಸ ಮಾಡುತ್ತಾರೆ, ಪರಿಶುದ್ಧಾತ್ಮನು ನಿಮ್ಮ ಜೊತೆ ಹೇಗೆ ಕೆಲಸ ಮಾಡುತ್ತಾನೆ. ನೀವು ನಿರಂತರವಾಗಿ ಟ್ರೈ ಮಾಡುತ್ತಾ ಇರಬೇಕು. ನೀವು ಪರಿಸ್ಥಿತಿಯನ್ನು ಬದಲಾಯಿಸುತ್ತೀರೋ. ಪ್ರೈಸ್ ದ ಲಾರ್ಡ್. ಹೌದು ಪ್ರಭು, ನೀವು ದಯಾಳುವಾಗಿದ್ದೀರಿ, ನೀವು ನೀತಿವಂತರಾಗಿದ್ದೀರಿ. ಧನ್ಯವಾದ ನಿಮ್ಮ ದಯಕ್ಕೋಸ್ಕರ, ನಿಮ್ಮ ಕರುಣೆಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ. ಇಡೀ ವಿಶ್ವವು ನಿಮ್ಮದಾಗಿದೆ. ನಾವು ನಿಮ್ಮ ಕೈ ರಚನೆಯಾಗಿದ್ದೇವೆ. ಧನ್ಯವಾದ ಹೇಳುತ್ತೇವೆ. ಆ ವಿಜಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಧನ್ಯವಾದ. ಆ ಬುದ್ಧಿ, ಜ್ಞಾನವನ್ನು, ಆ ತಿಳುವಳಿಕೆಯನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಧನ್ಯವಾದ ಹೇಳುತ್ತೇವೆ ಒಂದು ಹೃದಯವನ್ನು ಕೊಟ್ಟಿದ್ದಕ್ಕೆ. ಅದು ನಿಮ್ಮನ್ನು ಪ್ರೀತಿ ಮಾಡುತ್ತದೆ. ಒಂದು ಬುದ್ಧಿ ಕೊಡುವುದಕ್ಕೆ ಅದು ನಿಮ್ಮನ್ನು ತಿಳಿದುಕೊಳ್ಳುತ್ತದೆ. ಧನ್ಯವಾದ. ಧನ್ಯವಾದ ನಿಮ್ಮ ಆತ್ಮಕ್ಕೋಸ್ಕರ. ಧನ್ಯವಾದ ಪ್ರಭು, ನಾವು ಎಲ್ಲಿ ಇದ್ದೇವೋ ನಿಮ್ಮ ರಾಜ್ಯದಲ್ಲಿದ್ದೇವೆ. ನಿಮ್ಮ ರಾಜ್ಯವನ್ನು ಬೆಳೆಸುವುದಕ್ಕೋಸ್ಕರ ಧನ್ಯವಾದ ಹೇಳುತ್ತೇವೆ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಧನ್ಯವಾದ ಹೇಳುತ್ತೇವೆ. ಈ ಸಮಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ, ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ಮುಂದೆ ಬೆಳೆಯುವುದಕ್ಕೆ. ಪರಿಶುದ್ಧ ಪವಿತ್ರಾತ್ಮನೇ, ನಿಮಗೆ ಧನ್ಯವಾದಗಳು, 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 ಧನ್ಯವಾದ ಪ್ರಿಯ ಪವಿತ್ರಾತ್ಮನೇ. ನಿಮ್ಮ ಉಪಸ್ಥಿತಿಗೋಸ್ಕರ, ನಿಮ್ಮ ಮಹಿಮೆಗೋಸ್ಕರ ಧನ್ಯವಾದಗಳು. ನಾವು ಧನ್ಯವಾದ ಹೇಳುತ್ತೇವೆ ಮತ್ತು ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್. ನೀವು ಕುಳಿತುಕೊಳ್ಳಬಹುದು. ಹಲ್ಲೆಲೂಯಾ. ಪಕ್ಕದವರಿಗೆ ನೀವು ಸ್ಮೈಲ್ ಕೊಡುತ್ತಾ ಸ್ವಾಗತ ಹೇಳಬಹುದು. ಹೇಳಿರಿ, ಸ್ವಾಗತವಿದೆ ನಿಮ್ಮದು ಈ ಮೇ ತಿಂಗಳಲ್ಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪರಮೇಶ್ವರರು ನಮ್ಮನ್ನು ಮಾಡಿದ್ದಾರೆ. ಅದನ್ನು ತಿಳಿದುಕೊಳ್ಳುವುದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಎಷ್ಟು ನೀವು ಪರಮೇಶ್ವರನ ವಾಕ್ಯವನ್ನು ಓದುತ್ತೀರೋ ಅಷ್ಟು ಹೆಚ್ಚಾಗಿ ನೀವು ಸುಂದರತೆಯನ್ನು ನೋಡುತ್ತೀರಿ. ಪರಮೇಶ್ವರರು ಇದನ್ನೇ ಬಯಸುತ್ತಾರೆ, ನಿರಂತರವಾಗಿ ನಿಮ್ಮನ್ನು ನೀವು ವಾಕ್ಯದಲ್ಲಿ ನೋಡಬೇಕೆಂದು. ನಿಮ್ಮನ್ನು ನೀವು ಲೋಕದ ಪ್ರಕಾರ ನೋಡಿಕೊಳ್ಳಬೇಡಿರಿ. ನಿಮ್ಮನ್ನು ನೀವು ಪರಿಸ್ಥಿತಿಗಳ ಮೂಲಕ ನೋಡಬೇಡಿರಿ. ಮತ್ತು ಒಬ್ಬ ಮನುಷ್ಯನು ನೀರಿನಲ್ಲಿದ್ದರೆ ಇದರ ಅರ್ಥ ಅವನು ಮೀನು ಅಲ್ಲ. ಪ್ರೈಸ್ ದ ಲಾರ್ಡ್. ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ? ನೀವು ಇಂಥ ಪರಿಸ್ಥಿತಿಯಲ್ಲಿ ಇರಬಹುದು. ನಾನು ಇದೇ ಆಗಿದ್ದೇನೆ, ಯಾವುದು ಪರಿಸ್ಥಿತಿ ನಮಗೆ ಹೇಳುತ್ತಿದೆಯೋ ಎಂದು ನೀವು ಹೇಳಬಹುದು, ಅನಿಸಬಹುದು. ನೀರಿನಲ್ಲಿ ಈಜಲು ಹೋಗಬಹುದು. ಇದರ ಅರ್ಥ ನೀವು ಮೀನು ಅಲ್ಲ. ನಿಮ್ಮನ್ನು ನೀವು ಪರಿಸ್ಥಿತಿಗಳ ಮೂಲಕ ವ್ಯಕ್ತಪಡಿಸಬೇಡಿರಿ. ಲೋಕ ಬಯಸುತ್ತದೆ ನಮ್ಮ ಪರಿಸ್ಥಿತಿಗಳ ಮೂಲಕ ನಮ್ಮನ್ನು ನಾವು ವ್ಯಕ್ತಪಡಿಸಬೇಕೆಂದು. ಮತ್ತು ನಾವು ಅದನ್ನು ಮಾಡದೇ ಇದ್ದಾಗ ನಿಮ್ಗೆ ಅನಿಸುತ್ತದೆ ನೀವು ಸುಳ್ಳು ಹೇಳುತ್ತಿದ್ದೀರಿ. ಮತ್ತು ನೀವು ತಿಳಿದುಕೊಳ್ಳಬಹುದು, ಒಬ್ಬನ ಬ್ಯಾಂಕ್ ಅಕೌಂಟ್ನಲ್ಲಿ ದುಡ್ಡು ಇಲ್ಲ. ಮತ್ತು ಇದನ್ನು ನೋಡಿ ಲೋಕದವರು ಹೇಳುವರು, ಇವನು ಬಡವನಾಗಿದ್ದಾನೆ. ಹಾಗೆಯೇ ನೀವು ಬಡವರಾಗಿದ್ದರೂ ಕೂಡ ಒಬ್ಬ ಮನುಷ್ಯನು ನೀರಲ್ಲಿದ್ದರೆ ಅವನಿಗೆ ನಾವು ಮೀನು ಅಂತ ಹೇಳಬಹುದಾ? ಜನರು ಹೇಳುವರು, ಹೌದು, ಅವನು ನೀರಿನಲ್ಲಿದ್ದಾನೆ ಆದರೆ ಮನುಷ್ಯನಾಗಿದ್ದಾನೆ. ಹಾಗೆ ನಾನು ಹೇಳುತ್ತಿದ್ದೇನೆ, ಅಕೌಂಟ್ನಲ್ಲಿ ದುಡ್ಡು ಇಲ್ಲದೇ ಇರಬಹುದು, ನೀನು ಶ್ರೀಮಂತನಾಗಿದ್ದೀಯಾ. ಅಕೌಂಟ್ನಲ್ಲಿ ದುಡ್ಡು ಇಲ್ಲದೇ ಇರಬಹುದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಟ್ಸ್ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ರೋಗದ ಲಕ್ಷಣಗಳು ಕಾಣಿಸುತ್ತಿರಬಹುದು, ಆದರೆ ನೀನು ರೋಗಿ ಅಲ್ಲ. ಹೀಗೆ ನೀನು ನೀರಲ್ಲಿದ್ದೀಯಾ ಮತ್ತು ನೀನು ಮೀನು ಅಲ್ಲ. ಅಲ್ಲಿರುವ ನೀನು ನೀರಲ್ಲಿ ಹೋಗಬಹುದು. ಯಾವುದೇ ಮನುಷ್ಯನು ತೊಂದರೆಯಲ್ಲಿ ಇರಬಹುದು, ಆದರೆ ಆ ವ್ಯಕ್ತಿ ಲಕ್ಷ್ಯದಲ್ಲಿಟ್ಟುಕೊಳ್ಳಬೇಕು, ಆ ಮನುಷ್ಯನ ಆ ತೊಂದರೆಯಲ್ಲಿರುವುದು ಅಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೇಗೆ ಆ ಮನುಷ್ಯನು ನೀರಿನಲ್ಲಿದ್ದಾನೆ, ಆದರೆ ಒಂದು ಲಕ್ಷ್ಯ ಕೊಡಬೇಕು, ಅವನು ನೀರಿನಲ್ಲಿ ಇರುವುದಕ್ಕೆ ಅಲ್ಲ. ಕೆಲವು ಸಮಯಕ್ಕೋಸ್ಕರ ಅವನು ಅಲ್ಲಿ ಹೋಗಿದ್ದಾನೆ. ಪರ್ಮನೆಂಟ್ ಆಗಿ ಆ ನೀರಿನಲ್ಲಿ ಅವನು ಮನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ.
ಪ್ರೈಸ್ ದ ಲಾರ್ಡ್. ಆ ನೀರಿನಿಂದ ಅವನು ಬರಬೇಕು, ಯಾಕೆಂದ್ರೆ ಅವನು ಮೀನು ಅಲ್ಲ, ಅವನು ಹೊರಗೆ ಬರಬೇಕು. ತೆಗೆದುಕೊಳ್ಳಲು ಒಬ್ಬ ಮನುಷ್ಯ ಮೃಗದ ಹಾಗೆ ಇರುತ್ತಿದ್ದರೆ, ಕರಡಿ ಮುಂದೆ ಬಂದರೆ ಅವನು ಕರಡಿ ಹಾಗೆ ಮಾಡಿದರೂ ಕೂಡ ಅವನು ಕರಡಿ ಅಲ್ಲ. ಯಾವಾಗಲೂ ನಾವು ಲಕ್ಷ್ಯದಲ್ಲಿ ಇಡಬೇಕು. ನಿಮ್ಮ ಲಕ್ಷ್ಯವು ಆ ಪರಿಚಯದಿಂದ ದೂರ ಆಗಬಾರದು. ಪರಮೇಶ್ವರನ ವಾಕ್ಯವು ನಿಮ್ಮ ಬಗ್ಗೆ ಹೇಳುತ್ತದೆ. ಲೋಕವಿದೆ, ಬಹಳಷ್ಟು ಡಿಸ್ಟ್ರಿಕ್ಷನ್ ಇವೆ, ಬಹಳಷ್ಟು ಪರಿಭಾಷೆಗಳಿವೆ. ಜನರು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಪರಿಭಾಷಿತವಾಗಿ, ಯಾವ ಸ್ಕೂಲ್ದನ್ನ ಹೋಗಿದ್ದೇವೋ ಅಲ್ಲಿ ನಮ್ಮನ್ನು ನೋಡಿ ಅವರು ನಮಗೊಂದು ಯಾವ ಜಾತಿಯಿಂದ ಬಂದಿದೆವೋ ಅದರಿಂದ ನಮಗೆ ಪರಿಚಯ ಮಾಡಲು ಅವರು ಬಯಸುವರು. ಬಟ್ ನೀವು ಮಸೀಹರಾಗಿದ್ದೀರಿ, ಹೇಳಿರಿ ನಾನು ಮಸೀಹನಾಗಿದ್ದೇನೆ. ಸಂತೋಷದಿಂದ ಹೇಳಿರಿ, ನಾನು ಮಸೀಹನಾಗಿದ್ದೇನೆ, ನಾನು ಮಸೀಹನಾಗಿದ್ದೇನೆ, ನಾನು ಮಸೀಹನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ನಿಮಗೆ ಯಾವಾಗಲೂ ನಿರಂತರವಾಗಿ ಇದು ನಿಮ್ಮ ಜವಾಬ್ದಾರಿಯಾಗಿದೆ. ಇದು ಪರಮೇಶ್ವರನ ಜವಾಬ್ದಾರಿ ಅಲ್ಲ. ನಿಮಗೆ ನೆನಪು ಮಾಡಿಸಿಕೊಳ್ಳಲು ಬೈಬಲ್ ಹೇಳುತ್ತದೆ, ಯೇಸು ಸ್ವಾಮಿಯನ್ನು ನೋಡುತ್ತಾ ನಿರಂತರವಾಗಿ ಯೇಸು ಸ್ವಾಮಿಯನ್ನು ನೋಡುತ್ತಾ ಇರಿ. ಆದರೆ ನೀವು ಯಾವಾಗಲೂ ಹೇಳುತ್ತಿದ್ದೀರಿ, ನಾನು ಶ್ರೀಮಂತನಾಗಿದ್ದೇನೆ, ನಾನು ಶ್ರೀಮಂತನಾಗಿದ್ದೇನೆ. ನೀವು ಬ್ಯಾಂಕಿನ ಹಣವನ್ನು ನೋಡುವುದಿಲ್ಲ. ನೀವು ಬ್ಯಾಂಕ್ನ ಹಣವನ್ನು ನೋಡಲು ಪ್ರಾರಂಭಿಸಿದರೆ ಬಹಳ ದೊಡ್ಡ ತೊಂದರೆ. ನಿಮ್ಮ ಪರಿಚಯದಿಂದ ನೀವು ಬಹಳ ದೂರ ಹೋಗುವಿರಿ. ಯಾವ ಮನುಷ್ಯನು ತನ್ನನ್ನು ಮೀನೆಂದು ಭಾವಿಸಲು ಪ್ರಾರಂಭಿಸಿದರೆ ಅವನು ಬಹಳ ತೊಂದರೆಯಲ್ಲಿದ್ದಾನೆ ಮತ್ತು ಬಹಳರ ಜೊತೆ ಹೀಗೆ ಆಗುತ್ತದೆ. ನೀವು ತಪ್ಪಾದುದನ್ನು ಮತ್ತು ಒಳ್ಳೆಯದನ್ನು ನೋಡಬೇಕಾದರೆ ನೀವು ಈ ಲೋಕವನ್ನು ನೋಡಿ ಗುರುತಿಸಲು ಸಾಧ್ಯವಿಲ್ಲ. ನೀವು ತಪ್ಪು ಮತ್ತು ಸರಿಯನ್ನು ತಿಳಿದುಕೊಳ್ಳಬೇಕಾದರೆ ನೀವು ಯಾವಾಗಲೂ ಪರಮೇಶ್ವರನ ವಾಕ್ಯವನ್ನು ನೋಡಬೇಕು. ಸಮಾಜದ ಯೋಚನೆ ಬೆಳೆಯುತ್ತಿದೆ, ಆದರೆ ವಾಕ್ಯವು ಮೊದಲನೇ ದಿನದಲ್ಲಿಯೇ ಬೆಳೆದಿದೆ. ಕ್ರೈಸ್ತನು ತಿಳಿದು ಬಂತ ವಿಕಸಿತವಾಗಿರುವುದು, ಬೆಳೆದಿರುವುದು ಪರಮೇಶ್ವರನ ವಾಕ್ಯ. ಸಂತೋಷದಿಂದ ಹೇಳಿರಿ, ಬಹಳಷ್ಟು ಹೆಚ್ಚಾಗಿ ಯೋಯೋ ಜನರಿಗೆ ಅನಿಸುತ್ತದೆ ನಾವು ಯೋಯೋ ಆದರೆ ನಾವು ಬೆಳವಣಿಗೆ ಹೊಂದಿದ್ದೆವು. ಇಲ್ಲ, ನೀವು ಯೋಯೋ ಆಗುವುದಕ್ಕಿಂತ ಮೊದಲು ವಾಕ್ಯವು ಮೊದಲು ಯೋಯೋ ಆಗಿದೆ. ಪ್ರೈಸ್ ದ ಲಾರ್ಡ್. ನಿಮ್ಮ ಸೊಯಕ್ಸೆ ಹೆಚ್ಚಾಗಿ ಪರಮೇಶ್ವರನ ವಾಕ್ಯದಲ್ಲಿ ಸೊಯಕ್ಸಿದೆ. ಪ್ರೈಸ್ ದ ಲಾರ್ಡ್. ಇದೀರಾ? ಹೇಳಿರಿ, ವಾಕ್ಯ ಬಹಳ ತೀವ್ರವಾಗಿದೆ. ಬಹಳಷ್ಟು ಜನರಿಗೆ ಇದು ಅನಿಸುವುದಿಲ್ಲ. ವಾಕ್ಯವು ಸಮಾಜಕ್ಕಿಂತ ಮುಂದೆ ಆಗಿದೆ ಎಂದು. ಇದು ಸತ್ಯವಾಗಿದೆ. ವಾಕ್ಯಕ್ಕಿಂತ ಬಹಳ ಮುಂದೆ ಆಗಿದೆ. ಇವತ್ತು ಯೋಚನೆ ಮಾಡಿರಿ, ಎಲ್ಲ ಭವಿಷ್ಯವಾಣಿಗಳು ಆದವು ಯೇಸು ಸ್ವಾಮಿ ಬಗ್ಗೆ. ಎಷ್ಟೋ ವರ್ಷಗಳ ಹಿಂದೆ ಯೇಸು ಸ್ವಾಮಿಯ ಬಗ್ಗೆ ಪ್ರವಾದನೆಗಳು ಹೊರಡಿದವು. ವಾಕ್ಯವು ಸಮಾಜಕ್ಕಿಂತ ಮುಂದೆ ಇತ್ತು. ನಿಮ್ಗೆ ಗೊತ್ತಿದೆ, ಬೈಬಲ್ ಮಾತ್ರವೇ ಒಂದು ಇಂಥ ಪುಸ್ತಕವಾಗಿದೆ. ಬೈಬಲ್ ಮಾತ್ರ ಒಂದು ಈ ತರ ಪುಸ್ತಕವಾಗಿದೆ. ಅಲ್ಲಿ ಭವಿಷ್ಯವಾಣಿಗಳು ಇವೆ. ಲೋಕದ ಯಾವುದೇ ಧರ್ಮ ಗ್ರಂಥಗಳಲ್ಲಿ ಭವಿಷ್ಯವಾಣಿಗಳು ಇಲ್ಲ. ಅವ್ರ ಹತ್ತಿರ ಬರೀ ಕಥೆಗಳಿವೆ. ಯಾರಿಗೂ ಹೀಗೆ ಹೇಳಲು ಬಯಸಬೇಡಿರಿ, ನೀವು ವಾಕ್ಯದಿಂದ ಜೀವಿಸುತ್ತಿದ್ದೀರಿ, ಸಮಯದ ಜೊತೆ ನಡೆಯಿರಿ. ಹೇಳಿರಿ, ನಾನು ಸಮಯದಿಂದ ಮುಂದೆ ನಡೆಯುತ್ತಿದ್ದೇನೆ, ಏಕೆಂದರೆ ಸಮಯದ ಮುಂದೆ ಇದೆ. ಪ್ರೈಸ್ ದ ಲಾರ್ಡ್. ವಾಕ್ಯದಕ್ಕಿಂತ ಅಡ್ವಾನ್ಸ್ ಯಾವುದೂ ಇಲ್ಲ. ಪರಮೇಶ್ವರನ ವಾಕ್ಯವಿದೆ. ಹೆಚ್ಚು ಮೊದಲು ಅಡ್ವಾನ್ಸ್ ಆಗಿ 7G ಇದು ಯಂಗ್ ಜನರೇಷನ್ಗೆ ತಿಳಿಸೋದಾಗಿದೆ. ಬೇಗ ತಿಳಿದು ಬಂತು 7G ಏನಾಗಿದೆ ಪರಮೇಶ್ವರನ ವಾಕ್ಯವಾಗಿದೆ. ನೀವು ಅಡ್ವಾನ್ಸ್ ಆಗಬೇಕಾದರೆ, ನಿಮಗೆ ಸ್ವಾಗ್ ಬೇಕಾದರೆ ವಾಕ್ಯದಿಂದ ಜೀವಿಸಲು ಪ್ರಾರಂಭ ಮಾಡಿ. ಪ್ರೈಸ್ ದ ಲಾರ್ಡ್. ಹೇಳಿರಿ, ಪರಮೇಶ್ವರನ ವಾಕ್ಯವು ಸತ್ಯವಾದ ಬೆಳಕು ಆಗಿದೆ. ಪರಮೇಶ್ವರನ ವಾಕ್ಯವು ಅತಿ ಹೆಚ್ಚಾದ ಅಡ್ವಾನ್ಸ್, ಒಂದು ಮಾತ್ರ ಸತ್ಯವಾಗಿದೆ. ಹಾಗೆ ವಾಕ್ಯವು ನಿಮ್ಮ ಬಗ್ಗೆ ಏನಾದರೂ ಹೇಳಿದರೆ ನೀವು ಅದನ್ನು ಸತ್ಯವೆಂದು ಒಪ್ಪಿಕೊಳ್ಳಬಹುದು. ಅದು ಮತ್ತು ಸತ್ಯವಾಗಿದೆ. ನೀವು ಹೀಗೆ ಆಗಿರ್ಬೋದು. ಆ ಸಮಯದಲ್ಲಿ ಆ ಸತ್ಯವು ನಿಮ್ಮ ಪರಿಸ್ಥಿತಿ ಜೊತೆಗೆ ಹೊಂದಾಣಿಕೆ ಆಗದೇ ಇರಬಹುದು. ಕೆಲವೇ ಸಮಯದಲ್ಲಿ ಪರಿಸ್ಥಿತಿಗಳು ಸತ್ಯದ ಜೊತೆ ಹೊಂದಿಕೊಳ್ಳಲು ಪ್ರಾರಂಭಿಸುವುದು. ಪ್ರೈಸ್ ದ ಲಾರ್ಡ್. ಎಷ್ಟು ಜನಕ್ಕೆ ಗೊತ್ತಾಗುತ್ತಿದೆ ಪೌಡರ್ ಇರುತ್ತದಲ್ಲ? ಎಷ್ಟು ಜನಕ್ಕೆ ಪೌಡರ್ ಗೊತ್ತು? ಮಹಿಳೆಯರಿಗೆ ಗೊತ್ತಿದೆ. ಮಹಿಳೆಯರಿಗೆ ತಮ್ಮ ಮುಖ ಇಷ್ಟವಾಗದಿದ್ದರೆ ಅವಳು ಪೌಡರ್ ಹಚ್ಚಿಕೊಳ್ಳುತ್ತಾಳೆ. ಯಾವ ಮುಖವು ಆಕಿನ ಮನಸ್ಸಿನಲ್ಲಿದೆಯೋ ಅದು ಆಗದೇ ಇರುವವರೆಗೂ ಸೋಲು ಒಪ್ಪಿಕೊಳ್ಳುವುದಿಲ್ಲ. ಲಿಪ್ಸ್ಟಿಕ್ ಕೂಡ ಎಲ್ಲಿವರೆಗೂ ಆ ಸುಂದರತೆಯನ್ನು ಹೊರಗೆ
ಸಿಗುವುದಿಲ್ಲವೋ ಅಲ್ಲಿವರೆಗೂ ಮೇಕಪ್ ಮಾಡುತ್ತಾ ಇರುವಳು. ಅವಳು ಸೋಲು ಒಪ್ಪಿಕೊಳ್ಳುವುದಿಲ್ಲ. ಓ ಕುರುಪಿಯಾಗಿದ್ದೇನೆ ಎಂದು ಬ್ರೇಸ್ ದ ಲಾರ್ಡ್. ಅವಳು ಸೋಲನ್ನು ಒಪ್ಪಿಕೊಳ್ಳುವಳು. ಹಾಗೆ ಎಲ್ಲಿವರೆಗೂ ನಿಮ್ಮ ಪರಿಸ್ಥಿತಿಯು ಬದಲಾಗುವುದಿಲ್ಲವೋ ವಾಕ್ಯವನ್ನು ಬಳಸುತ್ತಾ ಇರಿ, ಉಚ್ಚರಿಸ್ತಾ ಇರಿ. ಪ್ರೇಸ್ ದ ಲಾರ್ಡ್. ಒಂದಾದ ಮೇಲೆ ಒಂದು ಸಲ ಫೌಂಡೇಶನ್ ಹಚ್ಚ ಮೇಲೆ ಕಪ್ಪು ಬಣ್ಣ ಹೋಗದಿದ್ದರೆ ಇನ್ನೊಂದು ಸಲ ಹಚ್ಚೋದು. ಒಂದು ಸಲ ಪೌಡರ್ ಹಚ್ಚಿರಿ, ಕಪ್ಪು ಬಣ್ಣ ಹೋಗದಿದ್ದರೆ ಇನ್ನೊಮ್ಮೆ ಹಚ್ಚಿರಿ. ಒಂದು ಸಲ ಲಿಪ್ಸ್ಟಿಕ್ ಹಚ್ಚಿದಿರಿ, ತುಟಿಗಳು ಕೆಂಪಗೆ ಆಗದೆ ಹೋದರೆ ಮುಖ್ಯವನ್ನು ನೀವು ಉಪಯೋಗಿಸುತ್ತಾ ಇರಿ. ಎಲ್ಲಿಯವರೆಗೂ ನಿಮ್ಮ ಮುಖ ಬದಲಾಗುವುದಿಲ್ಲೋ ಅಲ್ಲಿಯವರೆಗೂ. ಬಹಳಷ್ಟು ಜನರು ಇಲ್ಲಿ ಸೋಲುತ್ತಾರೆ. ಅಷ್ಟೇ, ನಾನು 2 ಸಲ ವಾಕ್ಯವನ್ನು ಹೇಳಿದೆ ಆದ್ರೆ ಏನೂ ಆಗಲಿಲ್ಲ. ನಾನು ಹೇಳಿದೆ ಹೋಗಿ ಮಹಿಳೆಯರನ್ನು ಹೋಗಿ ಕೇಳಿರಿ ಮೇಕಪ್ ಅನ್ನು ಹೇಗೆ ಮಾಡಿಕೊಳ್ಳುತ್ತಾರೆ. ಅವರು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. 2 ಗಂಟೆ ಹಚ್ಚಿಕೊಳ್ಳುವರು. ಎಲ್ಲಿವರೆಗೂ ಸುಂದರವಾಗಿ ಕಾಣುವುದಿಲ್ಲವೋ ಅಲ್ಲಿವರೆಗೆ. ಹಾಗೆ ನೀವು ಮಸಿ ಆಗಿದ್ದೀರಿ, ಎಲ್ಲಿವರೆಗೂ ಪರಿಸ್ಥಿತಿಗಳು ಚೇಂಜ್ ಆಗುವುದಿಲ್ಲವೋ ವಾಕ್ಯವನ್ನು ಉಪಯೋಗಿಸುತ್ತಾ ಇರಿ. ಪ್ರೇಸ್ ದ ಲಾರ್ಡ್. ಹೇಳಿರಿ, ನಾನು ಜಯಶಾಲಿಗಿಂತ ಜಯಶಾಲಿಯಾಗಿದ್ದೀನಿ. ನಾನು ಜಯಶಾಲಿಗಿಂತ ಜಯಶಾಲಿಯಾಗಿದ್ದೀನಿ. ನಾನು ಗೆಲ್ಲುವುದಕ್ಕೋಸ್ಕರ ಇದ್ದೇನೆ. ನಾನು ಜಯಶಾಲಿಗಿಂತ ಜಯಶಾಲಿಯಾಗಿದ್ದೇನೆ. ನಾನು ಸೋತು ಹೋಗಲು ಸಾಧ್ಯವಿಲ್ಲ. ನಾನು ಬಡವನಾಗಲು ಸಾಧ್ಯವಿಲ್ಲ. ನಾನು ರೋಗಿಯಾಗಿರಲು ಸಾಧ್ಯವಿಲ್ಲ. ನಾನು ಜಯಶಾಲಿಗಿಂತ ಜಯಶಾಲಿಯಾಗಿದ್ದೇನೆ. ನನ್ನೊಳಗೆ ಇರುವವನು ಮಹಾನನಾಗಿದ್ದಾನೆ. ಲೋಕದಲ್ಲಿ ಇರುವಾತನಕ್ಕಿಂತ ಶೈತಾನದು ನನ್ನ ಒಳಗೆ, ನನ್ನ ಮೇಲೆ ಯಾವುದೇ ಅಧಿಕಾರವಿಲ್ಲ. ನಾನು ಈ ಲೋಕದ ಮೇಲೆ ಜಯವನ್ನು ಹೊಂದಿದ್ದೇನೆ. ನನ್ನ ಶರೀರವು ಪರಿಶುದ್ಧ ಆತ್ಮನ ಆಲಯವಾಗಿದೆ. ಯಾವುದೇ ರೋಗವು ನನ್ನ ಒಳಗೆ ಇರಲು ಸಾಧ್ಯವಿಲ್ಲ. ನಾನು ಗೆಲ್ಲುವುದಕ್ಕೋಸ್ಕರ ಇದ್ದೇನೆ. ನಾನು ಗೆಲ್ಲುವುದವರೆಗೂ ಕಥೆಯು ಇನ್ನೂ ಮುಗಿದು ಹೋಗಿರುವುದಿಲ್ಲ. ಕಥೆಯು ಆವಾಗ ಮುಗಿಯುವುದು ಯಾವಾಗ ನಾನು ಗೆಲ್ಲುವೆನು. ಮೇಕಪ್ ಆವಾಗ ಮುಗಿಯುವುದು ಯಾವಾಗ ನಾನು ಸುಂದರವಾಗಿ ಕಾಣುವೆನು. ಸರಿದೆ. ಕೂದಲನ್ನು ಬಾಚುತ್ತೇವೆ. ಎಲ್ಲಿವರೆಗೂ ಆ ಕೂದಲು ಸರಿಯಾಗಿ ಆಗೋದಿಲ್ಲ ಅಲ್ಲಿವರೆಗೂ ನನ್ನ ಕೂದಲು ಎಲ್ಲ ಕೆದರಿ ಹೋಗಿದೆ, ಸರಿ ಆಗುವುದಿಲ್ಲ ಅನ್ನುವುದಿಲ್ಲ. ನಾವು ಸೋತು ಹೋಗುವುದಿಲ್ಲ. ನೀವು ನಿಮ್ಮ ಶರೀರ ಮೇಲೆ ಸೋಲನ್ನು ಒಪ್ಪಿಕೊಳ್ಳದಿದ್ದರೆ ನಿಮ್ಮ ಪರಿಸ್ಥಿತಿಗಳಲ್ಲೂ ನೀವು ಸೋಲನ್ನು ಒಪ್ಪಿಕೊಳ್ಳುವುದನ್ನು ನಿರಾಕರಿಸಿರಿ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹೇಳಿರಿ, ನಾನು ಗೆಲ್ಲುವುದಕ್ಕೋಸ್ಕರ ಇದ್ದೇನೆ. ಎಲ್ಲಿವರೆಗೂ ಗೆಲ್ಲುವುದಿಲ್ಲವೋ ಕಥೆಯು ಮುಗಿದು ಹೋಗುವುದಿಲ್ಲ. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ನೀವು ಯಾವಾಗ ನಿಮ್ಮ ಕಥೆಯನ್ನು ಮುಗಿಸುತ್ತೀರೋ ಮತ್ತು ನಿಮ್ಮ ಪಿಕ್ಚರ್ ಯಾವಾಗ ಮುಗಿಯುವುದು. ಪರಮೇಶ್ವರನ ಪ್ರಕಾರ ನಿಮ್ಮ ಪಿಕ್ಚರ್ ಆವಾಗಲೇ ಮುಗಿಯಬೇಕಾಗಿತ್ತು ಯಾವಾಗ ನೀವು ಗೆಲ್ಲುತ್ತೀರಿ. ನಿಮ್ಮ ಮೇಲೆ ಯಾವಾಗಲೂ ಪ್ರಯತ್ನ ಪಡುತ್ತಾ ಇರಬೇಕು. ಪ್ರಯತ್ನ ಮಾಡುತ್ತಿದ್ದಳು ನಿರಂತರವಾಗಿ. ಆ ಪುರುಷನು ತನ್ನ ಮೇಲೆ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾನೆ. ಎಲ್ಲಿವರೆಗೂ ನೀವು ಬಯಸುತ್ತೀರೋ ಅದು ಸಿಗುವವರೆಗೂ. ನನಗೆ ನಂಬಿಕೆ ಇದೆ. ಎಷ್ಟು ಜನ ಇಲ್ಲಿ ಬಂದಿದ್ದೀರಿ ಯೋಚನೆ ಮಾಡಿರಿ. ನೋ. ಮತ್ತು ನಿಮ್ಮ ಹತ್ತಿರ ಹೀಗೆ ಯೋಚನೆ ಮಾಡಿರಿ. ನೀವು ಮೊದಲು ಸಣ್ಣಗಿದ್ರೆ ಇವಾಗ ನಿಮ್ಮ ವೇಟು ಹೆಚ್ಚಾಗಿದೆ. ಬೆಳಗ್ಗೆ ನೀವು ಒಂದು ಟೇಸ್ರಿ ಹತ್ರ ಹೋದಿದ್ದೀರಿ, ಹಾಗೆ ಬಿದ್ದಿದ್ದಾವೆ ಮತ್ತು ಹಳೆ ಬಟ್ಟೆಗಳು ನಿಮಗೆ ಬರುತ್ತಾ ಇಲ್ಲ. ನೀವು ಮನೆಯಿಂದ ಹೊರಗೆ ಹೋಗುವಿರೋ ಇಲ್ಲ. ಎಲ್ಲಿವರೆಗೂ ನಿಮಗೆ ಫಿಟ್ ಆಗುವ ಬಟ್ಟೆಯನ್ನು ನೀವು ಆರಿಸಿಕೊಳ್ಳುವವರೆಗೂ ನೀವು ಸೋತು ಹೋಗುವುದಿಲ್ಲ. ಸೋಲನ್ನು ಒಪ್ಪಿಕೊಳ್ಳಬೇಡಿರಿ. ಪಕ್ಕದವ್ರಿಗೆ ಹೇಳಿರಿ, ಸೋಲನ್ನು ಒಪ್ಪಿಕೊಳ್ಳಬೇಡಿರಿ. ಪಕ್ಕದವ್ರಿಗೆ ನೀವು ಹೇಳಿರಿ, ಸೋಲನ್ನು ಒಪ್ಪಿಕೊಳ್ಳಬೇಡಿರಿ. ಹೇಳಿರಿ, ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಗೆಲ್ಲುವುದಕ್ಕೋಸ್ಕರ ಹುಟ್ಟಿದ್ದೇನೆ. ಲೋಕವು ನಿಮಗೆ ಇದನ್ನು ಹೇಳುವುದಿಲ್ಲ, ನೀನು ಗೆಲ್ಲುವುದಕ್ಕೆ ಹುಟ್ಟಿದೆಯಾ ಎಂದು. ಈ ಸಮಾಜವು ನಿಮಗೆ ಹೇಳುವುದಿಲ್ಲ ನೀನು ಗೆಲ್ಲುವುದಕ್ಕೆ ಹುಟ್ಟಿದೆಯಾ ಎಂದು. ಸಮಾಜ ಹೇಳುವುದು ಇದರ ಜೊತೆ ಯಾರು ಹೋರಾಡುವರು, ನಿನ್ನ ಜೀವಿತ ಜೊತೆ ನೀನು ಅದು ಒಪ್ಪಂದ ಮಾಡಿಕೊ ಎನ್ನುವರು. ಮಗನೇ, ಪರಿಸ್ಥಿತಿಗಳ ಜೊತೆ ಹೋರಾಡಿ ಯಾರು ಗೆಲುವನ್ನು ಪಡೆದಿದ್ದಾರೆ ಇದನ್ನು ನೀವು ಕೇಳಲಿಲ್ಲವೋ? ಈ ಲೈನನ್ನು ಕೇಳಲಿಲ್ಲವೋ? ಪರಿಸ್ಥಿತಿಗಳೊಂದಿಗೆ ಯಾರು ಹೋರಾಡುವರು? ಏನು ಬರೆದಿದೆಯೋ ಅದು ಆಗುವುದು ಮಗನೇ. ಹಾಗೆ ನಾನು ಹೇಳಿದ ಸರ್ಕಾರವು ಸಂವಿಧಾನ ಒಪ್ಪಿಕೊಳ್ಳಲು ರೆಡಿಯಾಗಿಲ್ಲ. ನೀವು ಏನು ಒಪ್ಪಿಕೊಳ್ಳಲು ರೆಡಿ ಇದ್ದೀರೋ ಗೊತ್ತಿಲ್ಲ. ಪ್ರೇಸ್ ದ ಲಾರ್ಡ್. ನೀವು ಹೇಳುತ್ತಿದ್ದೀರಿ ಪರಿಸ್ಥಿತಿಗಳೊಂದಿಗೆ ಹೋರಾಡಬೇಡಿರಿ. ಪರಿಸ್ಥಿತಿಗಳು ಅದಕ್ಕಾಗಿಯೇ ಇವೆ, ನಾನು ಅವುಗಳ ಜೊತೆ ಹೋರಾಡಿ ನನಗೆ ಅನುಕೂಲ ರೀತಿಯಲ್ಲಿ ಮಾಡಬೇಕು ಎಂದು. ಪರಿಸ್ಥಿತಿಗಳ ಮುಂದೆ ನನ್ನನ್ನು ತಗ್ಗಿಸಿಕೊಳ್ಳಲು ನಾನು ಇಲ್ಲ. ನಾನು ಪರಿಸ್ಥಿತಿಗಳ ಜೊತೆ ಹೋರಾಡಿ ಅವುಗಳನ್ನು ಬದಲಾಯಿಸಲು ಇದ್ದೇನೆ.
ಅದಕ್ಕೆ ನಾವು ಒಬ್ಬ ಮಸೀಹನು ಅನ್ನುತ್ತೇವೆ. ಮಸೀಹ ಅನ್ನುವುದಕ್ಕೆ ಅರ್ಥ ಇದೇ ಆಗಿದೆ. ಪರಿಸ್ಥಿತಿ ಜೊತೆ ನೀವು ಹೋರಾಡುತ್ತೀರಿ, ಪರಿಸ್ಥಿತಿಗಳ ಮೇಲೆ ನೀವು ಜಯವನ್ನು ಹೊಂದುತ್ತೀರಿ, ಪರಿಸ್ಥಿತಿಗಳ ಮುಂದೆ ನೀವು ತಲೆಯನ್ನು ತಗ್ಗಿಸಿಕೊಳ್ಳುವುದಿಲ್ಲ. ಎಲ್ಲಿವರೆಗೂ ನೀವು ಅವುಗಳನ್ನು ಹೆಚ್ಚಾಗಿ ಪ್ರಯತ್ನ ಮಾಡುವುದಿಲ್ಲವೋ, ಅಭ್ಯಾಸ ಮಾಡುವುದಿಲ್ಲವೋ, ನೀವು ಕಂಟಿನ್ಯೂಸ್ ಆಗಿ ತಲೆ ತಗ್ಗಿಸಿಕೊಳ್ಳುವಿರಿ. ಇದೇ ಕಾರಣದಿಂದ ಮಸೀಹತನದ ಅಭ್ಯಾಸವನ್ನು ನೀವು ಮಾಡಿಕೊಳ್ಳಬೇಕು. ಯಾವ ಪರಿಸ್ಥಿತಿ ಬಂದಾಗ ಅದು ವಾಕ್ಯ ಜೊತೆ ಸಂಬಂಧ ಆಗುವುದಿಲ್ಲವೋ, ನೀವು ಅವುಗಳ ಮೇಲೆ ಜಯವನ್ನು ಹೊಂದುತ್ತೀರಿ. ನೀವು ಇದನ್ನು ತಿಳಿದುಕೊಳ್ಳಬೇಕು. ಪರಮೇಶ್ವರರು ನಿಮ್ಮ ಜೊತೆ ಹೇಗೆ ಕೆಲಸ ಮಾಡುತ್ತಾರೆ, ಪರಿಶುದ್ಧಾತ್ಮನು ನಿಮ್ಮ ಜೊತೆ ಹೇಗೆ ಕೆಲಸ ಮಾಡುತ್ತಾರೆ. ಹಾಲೆಲೂಯಾ. ಎಷ್ಟು ಜನರು ಇದ್ದೀರಿ? ಚಿಕ್ಕವರಿದ್ದಾಗ ನೀವು ಹೀಗಿರಲಿಲ್ಲವೋ? ಹೀಗೆ ಇದ್ರ? ನೀವು ಮಗುವಾಗಿದ್ದಾಗ ಹೀಗೆ ಇದ್ರಿ? ನೀವು ಪಪ್ಪ ಜೊತೆ ಟ್ರೈ ಮಾಡ್ತಾ ಇದ್ರಿ. ಎಷ್ಟು ನಿಮಗೆ ಅವಕಾಶ ಸಿಗುವುದು? ಪಪ್ಪ ಹತ್ತಿರ 100 ರೂಪಾಯಿ ಕೊಡು, 100 ರೂಪಾಯಿ ಕೊಡ್ರಿ, ತಗೊಳ್ಳಿ, ಈಜಿಯಾಗಿ ಸಿಕ್ತು. ಆಮೇಲೆ ಪಪ್ಪ 200 ಕೊಡಿ, ಆಮೇಲೆ ದುಡ್ಡು ಸಿಕ್ಕಿತು. ಆಮೇಲೆ ಮತ್ತೆ ಸ್ವಲ್ಪ ಬಲ ಬರುತ್ತದೆ. 500 ಕೊಡಿ ಎಂದಾಗ ಚಪ್ಪಲಿ ಹೊರಗೆ ಬರುತ್ತದೆ. ನೀವು ಟ್ರೈ ಮಾಡುತ್ತಾ ಬಂದಿದ್ದೀರಿ. ನೀವು ನಿರಂತರವಾಗಿ ಟ್ರೈ ಮಾಡುತ್ತಾ ಇರಬೇಕು. ನೀವು ಪರಿಸ್ಥಿತಿಗಳನ್ನು ಬದಲಾಯಿಸಲು ಪ್ರೈಸ್ ದ ಲಾರ್ಡ್. ಪಕ್ಕದವರಿಗೆ ಹೇಳಿರಿ, ಪರಿಸ್ಥಿತಿಯನ್ನು ಬದಲಾಯಿಸಿರಿ. ನೀವು ಹೇಳಿರಿ, ನೀವು ಹೇಳಿರಿ, ಪರಿಸ್ಥಿತಿಗಳನ್ನು ಬದಲಾಯಿಸಲು ಇದ್ದೀರಿ. ಪರಿಸ್ಥಿತಿಗಳನ್ನು ಬದಲಾಯಿಸುವ ಸಾಹಸವನ್ನು ಮಾಡಿರಿ. ಪಕ್ಕದವ್ರಿಗೆ ಹೇಳಿರಿ, ನೀನು ಸಾಹಸಿಯಾಗು. ಪರಿಸ್ಥಿತಿಗಳನ್ನು ಬದಲಾಯಿಸಿರಿ. ಪ್ರೇಸ್ ದ ಲಾರ್ಡ್. ಯೆಶಾಯ 60 ಅಧ್ಯಾಯ 1ನೇ ವಾಕ್ಯ. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಪ್ರೇಸ್ ದ ಲಾರ್ಡ್. ಮತ್ತು ಇದು ನಾನು ಗೆಲ್ಲುವ ಸಮಯವಾಗಿದೆ. ಪ್ರೇಸ್ ದ ಲಾರ್ಡ್. ಏಳು, ಪ್ರಕಾಶಿಸು. ಏಳು ಪ್ರಕಾಶಿಸು, ಏಕೆಂದರೆ ನಿನಗೆ ಬೆಳಕು ಬಂತು. ಮತ್ತು ನೀವು ಹುಡುಗಿಗೆ ಹೇಳ್ತೀರಿ, ಹೇಳು, ನೀನೇ ಮದುಮಗಳಾಗಿದ್ದೀಯಾ? ಹೌದು, ನಾನು ಆಗುತ್ತೇನೆ. ಹೆಚ್ಚಾಗಿ ಮೇಕಪ್ ಅನ್ನು ಮದುಮಗಳು ಮಾಡಿಕೊಳ್ಳುತ್ತಾಳೆ. ಮತ್ತು ನಿಮ್ಮ ಟೈಮ್ ಬಂತು. ಹೇಳಿರಿ, ಇದು ನನ್ನ ಟೈಮ್ ಆಗಿದೆ ಗೆಲ್ಲುವುದಕ್ಕೆ. ಇದು ನನ್ನ ವಾತಾವರಣ, ಹವಾಮಾನ ಆಗಿದೆ. ಮುಂದೆ ಬೆಳೆಯುವುದಕ್ಕೆ ನಾನು ಏಳಬೇಕು ಮತ್ತು ಪ್ರಕಾಶಿಸಬೇಕು. ಸಿಂಪಲ್. ಇದು ನಿಮ್ಮ ಸಮಯವಾಗಿದೆ. ಮತ್ತು ಹೇಳಬೇಡಿರಿ, ನನ್ನ ಟೈಮ್ ಬರುವುದು ಮತ್ತು ಟೈಮ್ ಬಂದು ಹೋಗುವುದು. ಮತ್ತು ನೀವು ಹೇಳುವಿರಿ, ನನ್ನ ಟೈಮ್ ಬರುವುದು, ಅದು ಬಂದು ಮುಂದೆ ಹೋಗುವುದು. ಹಾಡು ತಪ್ಪಾಗಿದೆ ಇಲ್ಲವೇ? ಆದ್ರೆ ಎಲ್ಲರೂ ಹಾಡುತ್ತಿದ್ದಾರೆ, ನನ್ನ ಟೈಮ್ ಬರುವುದು. ಇದು ಏಕೆ ಕುಣಿಯುತ್ತಿದೆಯಾ? ಆ ಟೈಮ್ ಬಂದಿದೆಯಾ? ನಮ್ಮದು ಬಂದಿದೆ. ಪ್ರೈಸ್ ದ ಲಾರ್ಡ್. ಆಹಾ. ಹೇಳಿರಿ, ನನ್ನ ಟೈಮ್ ಬಂದಿದೆ. ಹೇಳಿರಿ, ನನ್ನ ಟೈಮ್ ಬಂದಿದೆ. ಇದು ನನ್ನ ಟೈಮ್ ಇದೆ ಗೆಲ್ಲುವುದಕ್ಕೋಸ್ಕರ, ಮುಂದೆ ಬೆಳೆಯುವುದಕ್ಕೋಸ್ಕರ, ಪ್ರಕಾಶಿಯಾಗಿ ಪ್ರಕಾಶಿಸುವುದಕ್ಕೋಸ್ಕರ. ಏಕೆಂದರೆ ಯೆಹೋವನ ತೇಜಸ್ಸು ನನ್ನ ಮೇಲೆ ಉದಯಿಸಿದೆ. ಪ್ರೈಸ್ ದ ಲಾರ್ಡ್. ಹೇಳಿರಿ, ಪ್ರಭುವಿನ ಮಹಿಮೆ ನನ್ನ ಒಳಗೆ ಇದೆ. ಪ್ರಭುವಿನ ಮಹಿಮೆ. ಇದು ನಮ್ಮ ಟೈಮ್ ಬಂದಿದೆ. ಓ ಲಾರ್ಡ್, ಈ ಟೈಮು ಯಾವುದೇ ಮನುಷ್ಯನಿಂದ ನಮಗೆ ಬಂದಿಲ್ಲ. ಈ ಟೈಮು ನಮಗೆ ಪರಮೇಶ್ವರನ ಮೂಲಕ ಬಂದಿದೆ. ಪ್ರೈಸ್ ದ ಲಾರ್ಡ್. ಯೋಚನೆ ಮಾಡಿ ನೋಡಿರಿ, ಪರಮೇಶ್ವರರು ನಮಗೆ ಈ ಒಳ್ಳೆ ಸಮಯದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಒಳ್ಳೆ ಸಮಯದಲ್ಲಿ ಅಲ್ಲಿ ಜನರಿಗೆ ಅನಿಸುತ್ತಿದೆ ಬಹಳ ಎಲ್ಲ ದುಬಾರಿ ಆಗುತ್ತಿದೆ, ಆದರೆ ನನಗೆ ಅನಿಸುತ್ತದೆ ನಾನು ಬೆಳೆಯುತ್ತಿದ್ದೇನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ, ನಾನು ಬೆಳೆಯುವ ಸಮಯವಾಗಿದೆ. ನನ್ನ ಪ್ರಕಾಶಿಸುವ ಸಮಯವಾಗಿದೆ. ನಾನು ಗೆಲ್ಲುವ ಸಮಯವಾಗಿದೆ. ನಾನು ಅರಪತಿ ಆಗುವ ಸಮಯವಿದೆ. ಇದು ನನ್ನ ಸಮಯವಾಗಿದೆ. ಇದೇ ಮೇಕಪ್ ಅನ್ನು ಮಾಡುತ್ತಾ ಇರಿ. ನಾನು ನಿಮಗೆ ಕೊಡುವುದನ್ನು ಸರಿದೆ. ನಾನು ಕೊಡೋ ಪೌಡರನ್ನೇ ನೀವು ಹಾಕಿಕೊಳ್ಳಿರಿ. ಬೇರೆ ಪೌಡರ್ ಹಾಕಿಕೊಳ್ಳಬೇಡಿರಿ. ಬೆಳಗ್ಗೆ ಎದ್ದು ಹೇಳಬೇಡಿರಿ, ಹಾಲಿನ ರೇಟ್ ಜಾಸ್ತಿ ಆಗಿದೆ. ನಾನು ಕೊಡೋ ಪೌಡರ್ ಕೆಲವೊಮ್ಮೆ ನಾನು ಒಳ್ಳೆ ಪೌಡರ್ ಅನ್ನು ಕೊಡುತ್ತೇನೆ. ಜನರು ಅದನ್ನು ಬಿಟ್ಟು ಕಡಿಮೆ ಕ್ವಾಲಿಟಿ ಇದನ್ನು ತೆಗೆದುಕೊಂಡು ಬರುತ್ತಾರೆ. ಲೋಕಲ್ ಕ್ವಾಲಿಟಿದು. ನಾನು ಹೆವೆನ್ಲಿ ಕ್ವಾಲಿಟಿದು ಕೊಡ್ತಾ ಇದ್ದೀನಿ. ಪ್ರೇಸ್ ದ ಲಾರ್ಡ್. ನಾನು ಸ್ವರ್ಗದ ಕ್ವಾಲಿಟಿಯ ಪೌಡರ್ ಅನ್ನು ಕೊಡುತ್ತಿದ್ದೇನೆ. ಇವರು ಲೋ ಕ್ವಾಲಿಟಿದನ್ನು ಗೊತ್ತಿಲ್ಲ ಯಾವ ಕ್ವಾಲಿಟಿ ಯೂಸ್ ಮಾಡ್ತಾ ಇದ್ದಾರೆ. ಹೀಗೆ ಪೌಡರ್ ಅನ್ನು ನಿಮ್ಮ ಆತ್ಮಗಳಲ್ಲಿ ನೀವು ಹಚ್ಚಿಕೊಳ್ಳುತ್ತೀರಿ. ಯಾವಾಗ ನಿಮ್ಮ ಆತ್ಮವು ಪ್ರಕಾಶಿಸುವುದು ಮತ್ತು ಎಲ್ಲವೂ ಸರಿಯಾಗುವುದು. ಪ್ರೇಸ್ ದ ಲಾರ್ಡ್. ಗೊತ್ತಿದೆ, ಯಾರು ಹೀರೋ ಆಗಲು ಇಷ್ಟಪಡುತ್ತಾರೋ ಅವರಿಗೂ ಗೊತ್ತಿದೆ ನಾನು ಏನು ಹೇಳುತ್ತಿದ್ದೇನೆ. ತಮ್ಮ ಬಾಡಿಯನ್ನು ಮಾಡಿಕೊಂಡು ತಿರುಗಾಡುತ್ತಿರುತ್ತಾರೆ ಅಕ್ಕಪಕ್ಕ.
ಹೀಗೆ ಆಗುತ್ತದಲ್ಲ, ಅವ್ರು ತಿರ್ಗಾಡ್ತಾ ಇರ್ತಾರೆ, ಅವ್ರು ಹೇಳುತ್ತಾರೆ ಈ ನೀವು ಹಾಕಿಕೊಳ್ಳಿರಿ ಸರ್, ನೀವು ಯಾವಾಗ ಪ್ರಕಾಶಿಸುವಿರೋ ಪರಿಸ್ಥಿತಿಗಳು ಹೇಳುವವರು ಇವೇ ನಮ್ಮ ಕತೆ ಹೀರೋ ಆಗಿದ್ದಾರೆ. ನೀವು ಹೀರೋ ಆಗಲೇಬೇಕು ಮತ್ತು ನಾನು ಹೀರೋ ಆಗಲೇಬೇಕು. ಪಕ್ಕದವ್ರಿಗೆ ಹೇಳಿರಿ ಹೀರೋ ಆಗಲೇಬೇಕು. ಹಲೋ, ನೀವು ನಿಮ್ಮ ಜೀವಿತದ ಹೀರೋ ಆಗಿದ್ದೀರಾ? ನಿಮ್ಮ ಪರಿಸ್ಥಿತಿಗಳ ಹೀರೋ ಆಗಿದ್ದೀರಾ? ಬಹಳಷ್ಟು ಜನರು ತಮ್ಮ ಪರಿಸ್ಥಿತಿಗಳ ವಿಲನ್ ಆಗಿದ್ದಾರೆ. ತಮ್ಮ ಪರಿಸ್ಥಿತಿಗಳನ್ನು ಹಾಳು ಮಾಡಿಕೊಳ್ಳುತ್ತಾರೆ. ತಮ್ಮ ಪರಿಸ್ಥಿತಿಗಳ ಹೀರೋ ಆಗಲು ಬದಲು, ಏಕೆಂದ್ರೆ ಅವರ ಆತ್ಮಗಳನ್ನು ಪ್ರಕಾಶಿಸುತ್ತಿಲ್ಲ. ಅವರು ತಮ್ಮ ಆತ್ಮಗಳನ್ನು ಪ್ರಕಾಶಿಸುತ್ತಿಲ್ಲ. ಅವ್ರಿಗೆ ಅನಿಸುತ್ತದೆ ಈ ಲೋಕವು ವೇಸ್ಟ್ ಆಗಿದೆ. ಲೋಕವು ವೇಸ್ಟ್ ಆಗಿಲ್ಲ, ನೀವು ನಿಮ್ಮ ಆತ್ಮವನ್ನು ಪ್ರಕಾಶಿಸಿಲ್ಲ. ನಿಮ್ಮನ್ನು ಪ್ರಕಾಶಿಸುವುದು ನಿಮ್ಮ ಕೆಲಸವಾಗಿದೆ. ಬೇರೆಯವರು ನಿಮ್ಮನ್ನು ಪ್ರಕಾಶಿಸಲು ಬರುವುದಿಲ್ಲ. ಎಲ್ಲರೂ ತಮ್ಮನ್ನೇ ಪ್ರಕಾಶಿಸುವುದರಲ್ಲಿ ಇದ್ದಾರೆ. ಪ್ರೇಸ್ ದ ಲಾರ್ಡ್. ಮತ್ತು ಇದು ಸರಿಯಾಗಿದೆ. ನಿಮ್ಮನ್ನು ಪ್ರಕಾಶಿಸುವುದಕ್ಕೆ ಯಾರಿಗೂ ಪ್ರಾಜೆಕ್ಟ್ ಕೊಟ್ಟಿಲ್ಲ. ನಿಮಗೆ ಯಾರು ಪ್ರಕಾಶಿಸಲು ಬಂದರೆ ಹೆಚ್ಚು ಹಣ ಪಡೆಯುವನು. ಪ್ರೇಸ್ ದ ಲಾರ್ಡ್. ಪ್ರಭು ಮಾತ್ರ ಫ್ರೀಯಾಗಿ ನಿಮ್ಮನ್ನು ಪ್ರಕಾಶಿಸುವವರು. ಪ್ರೇಸ್ ದ ಲಾರ್ಡ್. ಹಾಗೆ ಪ್ರಭು ನನ್ನನ್ನು ಕಳಿಸಿದ್ದಾರೆ ನಿಮ್ಮನ್ನು ಪ್ರಕಾಶಿಸಲು. ಹಾಲೆಲೂಯಾ. ಮತ್ತು ಹೇಳುತ್ತಾರೆ, ಮೆಹಂದಿನ ಹಚ್ಚಿಕೊಳ್ಳಿರಿ, ಅದರ ಬಣ್ಣ 3 ದಿನ ಆದ ಮೇಲೆ ಬರುತ್ತದೆ, ಆಮೇಲೆ ಅದು ಹೊರಟು ಹೋಗುತ್ತದೆ. ಮತ್ತು ಈ ವಾಕ್ಯವನ್ನು ನಿಮ್ಮ ಆತ್ಮದಲ್ಲಿ ನೀವು ಹಾಕಿಕೊಂಡರೆ, ಇದು ನಿಮ್ಮ ವಾಕ್ಯವು ಒಳಗಿನಿಂದ ನಿಮ್ಮನ್ನು ಪ್ರಕಾಶಿಸುತ್ತಿರುವುದು. ಇಡೀ ಜೀವಮಾನ ಅದು ನಿಮ್ಮನ್ನು ಪ್ರಕಾಶಿಸುವುದು. ನಿಮ್ಮ ಕೆಲಸವಾಗಿದೆ ಒಂದು ಸಲ ಈ ವಾಕ್ಯವನ್ನು ತೆಗೆದುಕೊಂಡು ನಿಮ್ಮ ಆತ್ಮದಲ್ಲಿ ಫಿಟ್ ಮಾಡಿಕೊಳ್ಳಿರಿ. ಹೇಗೆ ನೀವು ಗಾಡಿಯಲ್ಲಿ ಟೈರ್ ಅನ್ನು ಹಾಕಿಕೊಂಡಿದ್ದೀರಿ ಮತ್ತು ಟೈರ್ ಗಾಡಿಯನ್ನು ನಡೆಸುತ್ತಾ ಇರುವುದು ನಿಮ್ಮ ಸೌಂದರ್ಯತೆಯು ಆ ಮೆಹನತ್ತಿನಿಂದ ಅಥವಾ ಆ ಪರಿಶ್ರಮದಿಂದ ಬರುವುದಿಲ್ಲ. ನಿಮ್ಮ ಸೌಂದರ್ಯತೆಯು ಎಲ್ಲಿಂದ ಬರುತ್ತದೆ ಎಂದರೆ ವಾಕ್ಯಗಳ ಮೂಲಕ. ನಿಮ್ಮ ಜೀವಿತದ ಪ್ರಕಾಶವು ಒಂದು ಹೊಸ ಕಾರ್ನಿಂದ ಅಲ್ಲ, ನಿಮ್ಮ ಜೀವಿತದ ಪ್ರಕಾಶವು ಈ ವಾಕ್ಯಗಳ ಮೂಲಕ ಇದೆ. ಪರಮೇಶ್ವರು ನಮಗೆ ಇದೇ ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ, ನಿಮ್ಮನ್ನು ನೀವು ಪ್ರಕಾಶಿಸುವುದಕ್ಕೋಸ್ಕರ. ಬೈಬಲ್ ಹೇಳುತ್ತದೆ ಮೋಶೆಯ ವಿಷಯದಲ್ಲಿ, ಯೋಚನೆ ಮಾಡಿ ನೋಡಿರಿ, ಇಲ್ಲಿವರೆಗೂ ಯಾವುದೇ ಬ್ಯೂಟಿ ಕಂಪ್ನಿ ಆ ಪ್ರಾಡಕ್ಟ್ ಅನ್ನು ಮಾಡಿಲ್ಲ. ಯಾವುದು ಮೋಸೆ ಹತ್ರ ಇತ್ತು. ಮೋಸೆಯು 40 ದಿನ 40 ರಾತ್ರಿ ಪ್ರಭುವಿನ ಜೊತೆಯಲ್ಲಿದ್ದನು. ಯಾವಾಗ ಮೋಸೆ ಬಂದನು, ಆತನ ಮುಖದಿಂದ ಇಷ್ಟೊಂದು ಪ್ರಕಾಶ ಬೆಳಕು ಬರುತ್ತಿತ್ತು. ಜನರು ಹೇಳಿದರು, ನಿನ್ನ ಮುಖವನ್ನು ನೋಡಲು ಆಗುತ್ತಿಲ್ಲ. ಕೊನೆಗೆ ಮೋಸೆಯು ಮುಸುಕನ್ನು ಹಾಕಿಕೊಂಡನು. ಯೋಚನೆ ಮಾಡಿರಿ, ಮೋಸೆಯು ಮುಸುಕು ಹಾಕಿಕೊಂಡು ನಡೆದಾಡಿದನು. ಮುಸುಕನ್ನು ಹಾಕಿಕೊಳ್ಳುತ್ತಾರೋ ತಲೆ ಮೇಲೆ ಹೀಗೆ ಹಾಕಿಕೊಳ್ಳುತ್ತಾರೆ. ಮೋಸೆಗೆ ಇದನ್ನು ಹಾಕಿಕೊಂಡು ಮೋಸೆ ಇಷ್ಟು ಪ್ರಕಾಶಿಸುತ್ತಿದ್ದನು, ಜನರು ಕುರುಡು ಆಗಿಬಿಡುತ್ತಿದ್ದರು. ಹೇಗೆ ವೆಲ್ಡಿಂಗ್ ಅನ್ನು ಮಾಡುತ್ತಾರಲ್ಲ, ವೆಲ್ಡಿಂಗ್ ಅಲ್ಲಿ ನೀವು ಅದನ್ನು ಹಾಕಿಕೊಳ್ಳಬೇಕು. ಮೋಸೆಯ ಮುಖವು ಅಷ್ಟೊಂದು ಪ್ರಕಾಶಿಸುತ್ತಿತ್ತು. ಮಹಿಳೆಯರು ಸಂತೋಷ ಪಡಬೇಕು. ಎಂತ ಒಳ್ಳೆ ಪ್ರಾಡಕ್ಟ್ ಅನ್ನು ಹೇಳುತ್ತಿದ್ದೇನೆ. ಇನ್ನೂವರೆಗೂ ನಿಮ್ಗೆ ಅನಿಸುತ್ತದೆ ನೀವು ಸುಂದರವಾಗಿ ಇಲ್ಲ ಅಂದರೆ, ನಾನು ನಿಮಗೆ ಒಳ್ಳೆಯ ವಿಷಯವನ್ನು ಕೊಡುತ್ತಿದ್ದೇನೆ, ಒಳ್ಳೆ ವಸ್ತುವನ್ನು ಕೊಡುತ್ತಿದ್ದೇನೆ. ವಾಕ್ಯದ ಮೂಲಕ ನಿಮ್ಮನ್ನು ನೀವು ಪ್ರಕಾಶಿಸಿಕೊಳ್ಳಿರಿ. ಮೋಸೆಯು ಪ್ರಕಾಶಿಸುತ್ತಿದ್ದನು. ಕತೆ ಹೇಳುತ್ತಿದ್ದನು, ಸತ್ಯವಾಗಿದೆಯೋ? ಬೈಬಲ್ ಹೇಳುತ್ತದೆ ಮೋಸೆಯು ಪ್ರಕಾಶಿಸುತ್ತಿದ್ದನು. ಜನರು ಹೇಳಿದರು, ಸಹೋದರನೇ, ನಿನ್ನ ನೋಡಲು ನಮ್ಗಾಗುವುದಿಲ್ಲ, ನಿಮ್ಮ ಮುಖದ ಮೇಲೆ ಬಟ್ಟೆಯನ್ನು ಹಾಕಿಕೋ. ಒಬ್ಬ ಮನುಷ್ಯನು ಬರೀ 40 ರಾತ್ರಿ 40 ದಿನ ಪರಮೇಶ್ವರನ ಜೊತೆಯಲ್ಲಿದ್ದನು. ಪ್ರೇಸ್ ದ ಲಾರ್ಡ್. ಯೋಚನೆ ಮಾಡಿರಿ, ಈ ವಾಕ್ಯದ ಮೂಲಕ ನೀವು ಜೀವಿಸಲು ಪ್ರಾರಂಭಿಸಿದರೆ. ಮೋಸೆ ಜೊತೆ ಇದು ಹೋರಾಟವಿತ್ತು. ಪರಮೇಶ್ವರನ ಉಪಸ್ಥಿತಿಯಲ್ಲಿ 40 ದಿನ 40 ರಾತ್ರಿ ಇದ್ದನು. ಹೀಗೆ ಮೋಸೆಯು ಬೆಟ್ಟದಿಂದ ಕೆಳಗೆ ಇಳಿದನು, ಉಪಸ್ಥಿತಿ ಬಿಟ್ಟು ಹೋಯಿತು. ಆದರೆ ನಮ್ಮ ಜೊತೆ ಇರುವ ಉಪಸ್ಥಿತಿಯು ಇದು ಒಳಗೆ ಪರ್ಮನೆಂಟ್ ಆಗಿದೆ. ನನ್ನ ಒಳಗೆ ಪರಮೇಶ್ವರನ ಉಪಸ್ಥಿತಿ ಪರ್ಮನೆಂಟ್ ಆಗಿದೆ. ಹಲೋ, ಯಾರಿಗಾದ್ರೂ ತಿಳಿದು ಬಂದರೆ ಈ ವಿಷಯ ಏನಾಗಿದೆ, ನೀ ಎಲ್ಲವನ್ನು ಬಿಟ್ಟು ಇದನ್ನೇ ಮಾಡುವಿ. ನೀವು ಇನ್ನೂ ಎಲ್ಲವನ್ನು ಬಿಟ್ಟು ಇದನ್ನು ಮಾಡುತ್ತಿಲ್ಲವೆಂದರೆ ಅಂದರೆ ನಿಮಗೆ ಇದು ತಿಳಿದು ಬಂದಿಲ್ಲ. ನಿಮ್ಗೆ ಅನಿಸುತ್ತದೆ ಎಲ್ಲ ವಿಷಯಗಳು ಮುಖ್ಯವಾಗಿವೆ ಮತ್ತು ಈ ವಿಷಯವು ಸೆಕೆಂಡರಿ ಆಗಿದೆ ಎಂದರೆ ಇದಕ್ಕೆ ನಾನು ಕಡಿಮೆ ಸಮಯವನ್ನು ಕೊಡುವೆನು ಅಂದರೆ ನಿಮಗೆ ಏನು ತಿಳಿದು ಬಂದಿಲ್ಲ. ಇದು ಎಲ್ಲದಕ್ಕಿಂತಲೂ ಮುಖ್ಯವಾಗಿದೆ. ಈ ವಿಷಯವು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಕಾಶ ನಿಮಗೆ ಕೊಡಬಹುದು. ಎಷ್ಟು ಜನರು ತಮ್ಮ ಜೀವಿತದಲ್ಲಿ ಸ್ವಸ್ಥತೆಯನ್ನು, ಅದ್ಭುತವನ್ನು ಅನುಭವಿಸಿದ್ದಾರೆ.
ಕೈಗಳನ್ನು ಎತ್ತಿರಿ ಮತ್ತು ಎತ್ತರವಾಗಿ ಎತ್ತಿರಿ. ಅಥವಾ ಸತ್ಯವಾಗಿತ್ತು ನಿಮ್ಮದು. ವಾಕ್ಯವು ಅದ್ಭುತದ ವಿಷಯದಲ್ಲಿ ಸತ್ಯವಾಗಿದ್ದರೆ ಕೂಡ ವಿಷಯದಲ್ಲೂ ಕೂಡ ಸತ್ಯವಾಗಿರುತ್ತದೆ. ನಿಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದು ಸತ್ಯವಾಗಿರುವುದು. ಮತ್ತು ನೀವು ರೋಗವನ್ನು ಸ್ವಸ್ಥಪಡಿಸಲು ಅದು ಅದ್ಭುತವೆಂದು ನೀವು ಒಪ್ಪಿಕೊಂಡರೆ ಮತ್ತು ಬೇರೆ ವಿಷಯಗಳಿಗೆ ಆ ವಾಕ್ಯವನ್ನು ನೀವು ಸತ್ಯವೆಂದು ಸ್ವೀಕರಿಸದೇ ಇದ್ದರೆ, ಪ್ರೈಸ್ ದ ಲಾರ್ಡ್. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 6ನೇ ವಾಕ್ಯ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಓ ಲಾರ್ಡ್, ಆತನು ಪರಮೇಶ್ವರನೇ ಆಗಿದ್ದಾನೆ. ಓ ದಿಸ್ ಇಸ್ ಬ್ಯೂಟಿ. ಹೇಳಿರಿ, ಇವನು ಪರಮೇಶ್ವರನೇ ಆಗಿದ್ದಾನೆ, ಪರಮೇಶ್ವರನ ಪ್ರತಿರೂಪವಾಗಿದ್ದಾನೆ. ಹಲೋ, ಹೇಳಿರಿ, ಇವನು ದೇವರ ಪ್ರತಿರೂಪವಾಗಿದ್ದಾನೆ. ತನು ಕಾರ್ಗತ್ತೆಯಲ್ಲಿ ಬೆಳಕನ್ನು ಮೂಡಿಸುವನು. ಅಲ್ಲಿ ಸ್ವಲ್ಪ ರಿಸ್ಯೂಮ್ ಕೊಡುತ್ತಿದ್ದಾನೆ, ಒಂದು ಲೈನು. ಇವನು ಪರಮೇಶ್ವರನಾಗಿದ್ದಾನೆ. ಯಾರ ಪ್ರಕಾರ? ಅಂಧಕಾರದಿಂದ ಪ್ರಕಾಶವು ಬೆಳಗಲಿ ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ. ನೀವು ಅದನ್ನು ಬ್ರಾಕೆಟ್ನಲ್ಲಿ ಹಚ್ಚಬಹುದು. ಕ್ರಿಸ್ತನನ್ನೇ ಕರ್ತನೆಂದು ಪ್ರಸಿದ್ಧಿಪಡಿಸುತ್ತೇವೆ, ಯಾಕೆಂದ್ರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ. ಅವನು ಯಾರ ಕ್ವಾಲಿಟಿ ಹೇಳುತ್ತಿದ್ದಾನೆ? ಓ, ಅದು ಮಿಂಟ್ರಿಯ ಮೌಶಿ. ಅವಳೇ ಯಾವಾಗಲೂ ಬಕ್ ಬಕ್ ಮಾಡುತ್ತಿರುತ್ತಾಳೆ. ತಿಳಿದು ಬರುತ್ತಿದೆ ಅಲ್ವಾ? ಬ್ರಾಕೆಟ್ನಲ್ಲಿ ಇದು ಆಯಿತು. ತಿಳಿದು ಬಂತ ನಿಮಗೆ? ಪರಮೇಶ್ವರನೆಂದು ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ. ಅಲ್ಲಿ ಏನಿದೆ? ಬ್ರಾಕೆಟ್ ಇದೆ. ಹೇಳಿರಿ, ಬ್ರಾಕೆಟ್ ಇದೆ. ಆ ಬ್ರಾಕೆಟ್ ಅನ್ನು ತೆಗೆದು ಬಿಡುತ್ತೇವೆ. ಸರಿ ಇದೆಯೇ? ಓ, ದಿಸ್ ಇಸ್ ಬ್ಯೂಟಿಫುಲ್. ಕರ್ತನೆಂದು ಪ್ರಸಿದ್ಧಿಪಡಿಸುತ್ತೇವೆ. ಆತನೇ, ಹೇಳಿರಿ, ಆತನೇ ನಮ್ಮ ಹೃದಯವನ್ನು ಪ್ರಕಾಶಿಸುವನು. ಪ್ರೇಸ್ ದ ಲಾರ್ಡ್. ನಾನು ನಿಮಗೆ ತೋರಿಸುತ್ತೇನೆ. ನಿಮ್ಮ ಒಳಗೆ ಯಾರು ಪ್ರಕಾಶಿಸುತ್ತಿದ್ದಾರೆ? ಪರಮೇಶ್ವರ್. ವಾವ್ 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 ವಾವ್. ನಾನು 24 ಗಂಟೆ ಈ ವಾಕ್ಯದಲ್ಲಿ ಇರಬಹುದು. ಹೀಗೆ ಹೇಳಬಹುದು, ವಾವ್, ಪರಮೇಶ್ವರು ನನ್ನ ಒಳಗೆ ಪ್ರಕಾಶಿಸುತ್ತಿದ್ದಾರೆ. ಪರಮೇಶ್ವರು ಪ್ರಕಾಶಿಸುತ್ತಿದ್ದಾರೆ. ನೀವು ಇದನ್ನು ಮಾಡಬೇಕು ನಿಮ್ಮ ಜೀವಿತದಲ್ಲಿ. ಬಹಳ ದೊಡ್ಡ ವಿಷಯವನ್ನು ಅಲ್ಲಿ ಬರೆಯಲಾಗಿದೆ. ನಮ್ಮ ಹೃದಯದಲ್ಲಿ ಯಾರು ಪ್ರಕಾಶಿಸುತ್ತಿದ್ದಾರೆ? ಅವನು ಪ್ರಕಾಶಿಸುವನು ಅಥವಾ ಪ್ರಕಾಶಿಸಿದ್ದಾನೆ? ವಾವ್ ವಾವ್. ಹೀಗೆ ಈ ವಾಕ್ಯವನ್ನು ಕೇಳಿ ನಾನು ಬೇರೆ ಮಾಡಬಲ್ಲೆನು. ವಾವ್ ವಾವ್. ನನ್ನ ಒಳಗೆ ಪರಮೇಶ್ವರನು ಪ್ರಕಾಶಿಸುತ್ತಿದ್ದಾನೆ. ಹೇಳಬಹುದು ನನ್ನ ಜೊತೆ, ನನ್ನ ಒಳಗೆ ಪರಮೇಶ್ವರನು ಪ್ರಕಾಶಿಸುತ್ತಿದ್ದಾನೆ. ನನ್ನ ಒಳಗೆ ಪರಮೇಶ್ವರನು ಪ್ರಕಾಶಿಸುತ್ತಿದ್ದಾರೆ. ನನ್ನ ಒಳಗೆ ಪರಮೇಶ್ವರನು ಪ್ರಕಾಶಿಸುತ್ತಿದ್ದಾರೆ. ನನ್ನ ಒಳಗೆ ಪರಮೇಶ್ವರನು ಪ್ರಕಾಶಿಸುತ್ತಿದ್ದಾರೆ. ನನ್ನ ಒಳಗೆ ನನ್ನ ಒಳಗೆ ನನ್ನ ಒಳಗೆ. ಓ ಗ್ಲೋರಿ. ಓ ಲಾರ್ಡ್. ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ಹೇಳಿರಿ, ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ನನ್ನ ಒಳಗೆ ಯಾವುದೇ ರೋಗ ಪ್ರಕಾಶಿಸುತ್ತಿಲ್ಲ, ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ತಿಳಿದು ಬಂತ? ನಾನು ವೃದ್ಧನಾಗುತ್ತಿಲ್ಲ, ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ಹಾಲೆಲೂಯಾ. ನನ್ನ ಒಳಗೆ ವಯಸ್ಸು ಆಗುತ್ತಿಲ್ಲ, ನನ್ನಲ್ಲಿ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ಹಾಲೆಲೂಯಾ. ನಾನು ಬಡವನಾಗುತ್ತಿಲ್ಲ, ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾನೆ. ಓಹೋ, ಹೇಳಿರಿ, ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ಯೋಚನೆ ಮಾಡಿ, ಇದನ್ನೇ ನೀವು ಧ್ಯಾನ ಮಾಡುತ್ತಾ ಇದ್ದರೆ ನಿಮ್ಮ ಜೀವಿತವು ಎಲ್ಲಿಂದ ಎಲ್ಲಿಗೆ ಹೋಗುವುದು? ಹೇಳಿರಿ, ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಲೋಂತ್ರೆ ಲೇಗ್ರ ಬಹಾದೀರ್. ನಾನು ಮತ್ತು ನೀನು ಯೇಸು ಸ್ವಾಮಿಯ ಮುಖವಾಗಿದ್ದೇವೆ. ಲೀಂತ್ರ. ನಾವು ಮತ್ತು ನೀವು ಯೇಸು ಸ್ವಾಮಿಯ ಮುಖವಾಗಿದ್ದೇವೆ. ಲೀಂದ್ರ ಲಗ್ರಬ ಸಾಧ ಲೇಷ. ನಾನು ಮತ್ತು ನೀವು ಯೇಸು ಸ್ವಾಮಿಯ ಮುಖವಾಗಿದ್ದೇವೆ. ಲೀಂದ್ರ ಲೇ. Hallelujah. Praise the Lord. Hallelujah. ಈ ಸಮಯವು ನಿಮ್ಮ ಕಾಣಿಕೆಯನ್ನು, ದಶಮಾಂಶವನ್ನು, ನಿಮ್ಮ ಪಾರ್ಟ್ನರ್ಶಿಪ್ ಅನ್ನು Praise the Lord. ಓ, ಧನ್ಯವಾದ ಹೇಳುತ್ತೇವೆ ಪ್ರಭು.
ಧನ್ಯವಾದಗಳು. ಇದು ನಮ್ಮ ಹತ್ತಿರ ಬರುವುದಕ್ಕೆ, ನಿಮ್ಮ ವಾಕ್ಯದ ಪ್ರಕಾರ ನಮ್ಮ ಹತ್ತಿರ ಬರುವುದಕ್ಕೆ ಅವಕಾಶವನ್ನು ತಂದು ಕೊಟ್ಟುವುದಕ್ಕೆ. ಹೀಗೆ ನಿಮ್ಮ ವಾಕ್ಯದ ಪ್ರಕಾರ ನಾವು ಕೊಟ್ಟಿದ್ದೆವು. ನಿಮ್ಮ ವಾಕ್ಯದ ಪ್ರಕಾರ ಜನರು ತುಂಬುತ್ತಾ ತುಳುಕುತ್ತಾ ತುಂಬಿ ಹರಿಯುವ ಪ್ರಕಾರ ನಮ್ಮ ಮಡಿಲಿಗೆ ಸುರಿಯುತ್ತಿದ್ದಾರೆ. ನಮಗೆ ಯಾವುದೇ ಒಳ್ಳೆ ವಸ್ತುವಿನ ಕಡಿಮೆ ಇಲ್ಲ. ಈ ಕಾಣಿಕೆಗಳ ಮೇಲೆ ನಿಮ್ಮ ಆಶೀರ್ವಾದಗಳ ಆಹ್ವಾನ ಮಾಡುತ್ತೇವೆ. ಇದು ಬೆಳವಣಿಗೆಯ ನಿಯಮವನ್ನು ಇದರ ಮೇಲೆ ಹಾಕುತ್ತೇವೆ, ನಿಮ್ಮ ರಾಜ್ಯ ಮತ್ತು ಸುವಾರ್ತೆಯ ವಿಸ್ತಾರಕ್ಕಾಗಿ. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ, ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಒಂದು ಸಲ ಎದ್ದು ನಿಂತುಕೊಳ್ಳಬಹುದು ನೀವು. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ ಮತ್ತು ಪರಿಶುದ್ಧಾತ್ಮನ ಸಹಭಾಗಿಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಾನು ಸದಾಕಾಲ ಯೌವನನ ಮಂದಿರದಲ್ಲಿ ವಾಸುವೆನು. ನಿಶ್ಚಯವಾಗಿಯೂ ನನ್ನ ಜೀವಮಾನವೆಲ್ಲ ಶುಭ ಕೃಪೆಯನ್ನು ಹಿಂಬಾಲಿಸುವುದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಮತ್ತು ಸಂತೋಷವಾಗಿರಿ, ವಾಕ್ಯವು ಕೆಲಸ ಮಾಡುತ್ತದೆ. ಗಾಡ್ ಬ್ಲೆಸ್ ಯು.